ಇನ್ನು ಸೈಟ್ ಕೊಡ್ತೀನಿ ಅಂತಂದ್ರೆ ಸೈನ್ ಹಾಕಲ್ವ ಸತ್ಯ? ಪೇಪರಲ್ಲಿ ಏನಿದೆ ಅಂತ ಓದಷ್ಟು ಬುದ್ಧಿವಂತರಲ್ಲ ನಮ್ಮ ಜನ. ಇರೋ ಬಾಂಡ್ ಪೇಪರ್ನ ನಂಬಲ್ಲ, ಬಾಯಿ ಮಾತನ್ನ ನಂಬೋರು. ಕರ್ಮ. ಸರಿ, ಆ ಜಾಗ ಏನಕ್ಕೆ ಬರೆಸ್ಕೊಂಡಿದಾರಂತೆ? ಕನ್ಸ್ಟ್ರಕ್ಷನ್ ಕಂಪ್ನಿಯವರು ಅಲ್ಲೊಂದು ದೊಡ್ಡ ಅಪಾರ್ಟ್ಮೆಂಟೇ ಕಟ್ತಾರಂತೆ. ಅಪಾರ್ಟ್ಮೆಂಟಾ? ಆಮೇಲೇನು, ಅದು ಇಲ್ಲಿನ ಜನಕ್ಕೆ ಕೊಡ್ತಾರಂತ? ಅಷ್ಟೆಲ್ಲ ಸೀನ್ ಇರುತ್ತಾ ಸತ್ಯ? ಜಾಗ ಬರ್ಸ್ಕೊಂಡು ಇವ್ರನ್ನ ಬೀದಿಗೆ ತಳ್ತಾರಷ್ಟೇ. ಆ ಕನ್ಸ್ಟ್ರಕ್ಷನ್ ಕಂಪ್ನಿಯವರು ಕಾರ್ಪೊರೇಟರ್ನ ಬುಟ್ಟಿಗೆ ಹಾಕೊಂಡು ಇಷ್ಟೆಲ್ಲ ಕಾಸು ಖರ್ಚು ಮಾಡಿ ಅಪಾರ್ಟ್ಮೆಂಟ್ ಕಟ್ಟಿಸ್ತಿರೋದು ಯಾಕೆ? ಏನ್ ದಾನ ಮಾಡಿ ಜನಸೇವೆ ಮಾಡಕ? ಇಲ್ಲ, ದುಡ್ಡು ಮಾಡೋಕೆ. ಈ ಕಂಪ್ನಿ ಕಟ್ತಾ ಇರೋ ಅಪಾರ್ಟ್ಮೆಂಟ್ಸ್ಗೆ ಬಡವ್ರ ಸಮಾಧಿನೇ ಅಡಿಪಾಯ ಮಾಡ್ಕೊಂಡಿದ್ದಾರೆ. ಯಾವುದೋ ಕಂಪ್ನಿ ಅದು ನಮ್ಮ ಏರಿಯಾ ಜನರನ್ನೇ ಮೋಸ ಮಾಡಿ ಅಪಾರ್ಟ್ಮೆಂಟ್ ಕಟ್ತಿರೋದು? ಇಂಥವ್ರೆಲ್ಲ ನಮ್ಮ ಏರಿಯಾಗೆ ಬರೋ ಧೈರ್ಯ ಯಾವಾಗ ಮಾಡಿದ್ರು? ನೀವು ಊರಲ್ಲಿ ಇಲ್ದಿರೋ ಟೈಮ್ ನೋಡಿ ಅವ್ರು ಬಂದು ಇಷ್ಟೆಲ್ಲ ಮಾಡಿದ್ದಾರೆ. ಆ ಕಂಪ್ನಿ ಯಾರ್ದು ಅಂತ ಗೊತ್ತಾದರೆ ನೀ ನಂಬಲ್ಲ ಸತ್ಯ. ನಮ್ಮ ಏರಿಯಾದವ್ರಿಗೆಲ್ಲ ಮೋಸ ಮಾಡಿರೋ ಕಂಪ್ನಿ ಬೇರೆ ಯಾರ್ದು ಅಲ್ಲ, ಆ ಅಮೂಲ್ ಬೇಬಿದು. ಪಾರ್ಟಿ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಕಾರ್ತಿಕ್, ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು. ಏನು ಯೋಚನೆ ಮಾಡ್ತಿದ್ರಾ? ಏನಾದರೂ ಕೇಳಿದ್ರಾ? ಪಾರ್ಟಿ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತೆ. ಇದೆಲ್ಲ ಏನೇನು ಅಲ್ಲ ದಿವ್ಯಾ ಅವರೇ. ನಮ್ಮಿಬ್ಬರು ಮದುವೆ ಆದಮೇಲೆ ಇನ್ನೂ ಹೇಗೇಗೋ ಇರೋದ್ರ ಬಗ್ಗೆ ನಾನು ಕನಸು ಕಾಣ್ತಾ ಇದ್ದೆ. ಅಂದರೆ ಈ ಪಾರ್ಟಿ, ಈ ಕಂಪ್ನಿ, ಈ ಲೈಫ್ ಸ್ಟೈಲ್ ಇದೆಲ್ಲದಕ್ಕಿಂತ ಇನ್ನೂ ಚೆನ್ನಾಗಿನಾ? ಹೌದು, ಇದು ಎಲ್ಲದಕ್ಕಿಂತ ಚೆನ್ನಾಗಿ, ಎಲ್ಲದಕ್ಕಿಂತ ನೆಮ್ಮದಿಯಾಗಿ, ಎಲ್ಲದಕ್ಕಿಂತ ಖುಷಿಯಾಗಿರೋ ಲೈಫ್ ನಮ್ದಾಗಿರಬೇಕು ಅಂತ ಕನಸು ಕಾಣ್ತಾ ಇದ್ದೆ. ಇದಕ್ಕಿಂತ ಚೆನ್ನಾಗಿರೋ ಲೈಫ್ ಅಂದರೆ ಇವನು ಇನ್ನೂ ರಿಚ್ ಆಗೋ ಕನಸು ಕಾಣ್ತಿದ್ದಾನೆ ಅನಿಸುತ್ತೆ. ಹುಡುಗ ಇವಾಗ ದಾರಿಗೆ ಬರ್ತಾ ಇದ್ದಾನೆ. ಹೇಗೆ ಅಂತ ಕೇಳಲ್ವಾ ದಿವ್ಯಾ ಅವರೇ? ಕೇಳದೆ ಇರ್ತೀನ. ಇದಕ್ಕಿಂತ ಚೆನ್ನಾಗಿ ಲೈಫ್ ಲೀಡ್ ಮಾಡೋದು ಅಂದರೆ ಹೇಗೆ? ಒಂದು ನದಿ, ಅದು ಸುತ್ತ ಬೆಟ್ಟ ಕಾಡು, ಆ ನದಿ ಪಕ್ಕ ಒಂದು ಪುಟ್ಟ ಮನೆ, ಆ ಮನೆ ಗುಡಿಸಲು ಥರ. ಆ ಮನೇಲಿ ನಾನು ನೀವು ಇಬ್ಬರೇ. ಆ ಮನೆ ಪಕ್ಕ ಒಂದು ದೊಡ್ಡ ಮರ, ಆ ಮರದಲ್ಲಿ ಕಟ್ಟಿರೋ ಜೋಕಾಲಿ. ಆ ಜೋಕಾಲೆ ಮೇಲೆ ನೀವು ಕೂತಿರ್ತೀರ, ನಾನು ನಿಮ್ಮನ್ನು ದೂಕ್ತಾ ಇರ್ತೀನಿ. ಆ ಜೋಕಾಲೆ ನದಿವರೆಗೂ ಹೋಗುತ್ತೆ, ಅಲ್ಲಿಂದ ವಾಪಸ್ ಬರ್ತಾ ಇರುತ್ತೆ. ಎಷ್ಟು ಸಖತ್ತಾಗಿರುತ್ತಲ್ವಾ? ಎಸ್, ನಿಮ್ಗೆ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಇಷ್ಟೇ ಅಲ್ಲ, ಇನ್ನೂ ಇದೆ. ಇನ್ನೂನಾ? ಈ ಸಿಟಿ, ಈ ಕಾಂಕ್ರೀಟ್ ಕಾಡು, ಈ ಮೊಬೈಲು, ಟ್ರಾಫಿಕ್ಕು, ಬಿಸ್ನೆಸ್ ಟೆನ್ಷನ್ನು ಯಾವುದೂ ಇಲ್ಲ ಅಲ್ಲಿ. ಅದು ಯಾವುದೂ ಇಲ್ಲ ಅಂದರೆ ಬದುಕೋದಾದ್ರೂ ಹೇಗೆ? ಅದಕ್ಕೂ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ. ಅದೇ ನದಿ ತೀರದಲ್ಲಿ ನಾವೇ ತರಕಾರಿ ಬೆಳ್ಕೋಬೇಕು. ಒಂದು ಕಡೆ ಹಣ್ಣು, ಇನ್ನೊಂದು ಕಡೆ ಸೊಪ್ಪು. ಆ ಮನೆ ಪಕ್ಕ ಒಂದು ಚಿಕ್ಕ ಕೊಟ್ಟಿಗೆ ಇರಬೇಕು. ಆ ಕೊಟ್ಟಿಗೆಯಲ್ಲಿ ಒಂದು 3-4 ಹಸು ಇದ್ರೆ ಸಾಕು. ಬೆಳಿಗ್ಗೆ ಎದ್ದು ಸಗಣಿ ಎಲ್ಲ ಬಾಚಿ ಹಾಲು ಕರೆದು ಆ ಗಟ್ಟಿ ಹಾಲಲ್ಲಿ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿದ್ರೆ ಅದೇ ಸ್ವರ್ಗ. ದಿವ್ಯಾ ಅವರೇ, ತಗೊಳ್ಳಿ, ನೀರು ಕುಡಿ.
ಇವನ್ ಯಾಕೋ ನನಗೆ ನೀರು ಕುಡ್ಸೋ ಹಾಗೆ ಕಾಣ್ತಾ ಇದ್ದಾರೆ. ಸ್ವರ್ಗ ಇವನ್ ಹೇಳೋ ಹಾಗಿದೆ ಅಂದರೆ ಹಳ್ಳೀಲಿ ಇರೋರೆಲ್ಲ ಸ್ವರ್ಗದಲ್ಲೇ ಇರೋ ಹಾಗಿರ್ಬೇಕು. ಏನು ಹೇಳ್ತೀರಾ ದಿವ್ಯಾ ಅವರೇ? ಎಂಥ ಸುಖವಾದ ಲೈಫ್ ಸ್ಟೈಲ್ ಅಲ್ವಾ ಅದು? ಪ್ರಕೃತಿಗಿಂತ ಇನ್ನೂ ದೊಡ್ಡ ಬಂಗ್ಲೆ ಇರೋಕ್ಕೆ ಸಾಧ್ಯನಾ? ಅಲ್ಲಿ ಸಿಗೋ ತಂಪಾಗಿರೋ ಗಾಳಿಗಿಂತ ಚೆನ್ನಾಗಿರೋ ಎ ಸಿ ಇರೋಕ್ಕೆ ಸಾಧ್ಯನಾ? ನದಿಗಿಂತ ಇನ್ನೂ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇರೋಕ್ಕೆ ಸಾಧ್ಯನಾ? ಹೌದು, ನಿನಗಿಂತ ದೊಡ್ಡ ಫೂಲ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಇವರಿಬ್ಬರನ್ನ ನೋಡ್ತಿದ್ರೆ ನಂಗೆ ಕಪಲ್ಸ್ ಅನ್ನೋ ಫೀಲೇ ಬರ್ತಿಲ್ಲ. ಸತ್ಯ ಕಾರ್ತಿಕ್ ಜೊತೆ ಇದ್ದಷ್ಟು ಸಂತೋಷವಾಗಿ ಕಂಫರ್ಟಬಲ್ ಆಗಿ ದಿವ್ಯಾ ಇಲ್ಲ ಅನ್ಸುತ್ತೆ. ಶಿ ಇಸ್ ನಾಟ್ ಹ್ಯಾಪಿ ವಿತ್ ಹಿಮ್. ಅಮೂಲ್ ಬೇಬಿನಾ? ಹೌದು ಸತ್ಯ, ಅಮೂಲ್ ಬೇಬಿನೇ. ಅವನು ಪ್ರತಿದಿನ ಇಲ್ಲಿ ಬಂದು ಫ್ರೆಂಡ್ಶಿಪ್ ಅಂತ ಡ್ರಾಮಾ ಮಾಡಿದ್ದೆ ಈ ಕೆಲಸಕ್ಕೆ. ಅವನೇ ಸತ್ಯ. ನಮ್ಮ ಸ್ನೇಹಕ್ಕೆ ಬೆಂಕಿ ಹಚ್ಚಿ ಅವನ ಬೆಳೆನ ಬೀಸ್ಕೊಂಬಿಟ್ಟ. ಏನೇನೋ ಮಾತಾಡ್ಬೇಡ. ಏನೇನೋ ಮಾತಾಡ್ತಾ ಇಲ್ಲ. ಅವ್ನು ಏನು ಮಾಡಿದಾನೋ ಅದನ್ನೇ ಹೇಳ್ತಾ ಇದ್ದೀನಿ. ನಾವೆಲ್ಲ ಯಾಮಾರ್ಬಿಟ್ವಿ ಸತ್ಯ. ಆ ಅಮೂಲ್ ಬೇಬಿ ನಮಗೆಲ್ಲ ಸ್ವಲ್ಪ ಅನುಮಾನ ಬರ್ದೇ ಇರೋ ಥರ ನಾಟಕ ಮಾಡಿ ನಮ್ಮನ್ನೆಲ್ಲ ಯಾಮಾರಿಸ್ಬಿಟ್ಟ. ಏ ಗುಂಗ್ರು, ಅವ್ನು ಆ ಥರದ್ದವನಲ್ಲ ಕಣೋ. ಅದೇ ನಮ್ಮ ತಪ್ಪು. ಅವನು ಆ ಥರದವನಲ್ಲ, ಅವ್ನಿಗೇನು ಗೊತ್ತಾಗಲ್ಲ, ಅವ್ನು ಇನ್ನೂ ಹಾಲು ಕುಡಿಯೋ ಮಗು ಅಂತ ನಾವು ನಂಬ್ಕೊಂಡಿದ್ವಿ. ಆದ್ರೆ ಅವನು ನಮ್ಮ ಬೇರೆ ಜನರಿಗೆಲ್ಲ ವಿಷ ಹಾಕ್ಬಿಟ್ಟ. ಸಾಕು, ಎಲ್ರೂ ಸೇರಿ ಹುಚ್ಚುಚ್ಚಾಗಿ ಮಾತಾಡ್ಬೇಡಿ. ಅವ್ನು ಕೆಟ್ಟವನಲ್ಲ ಅಂತ ನನ್ನ ಮನ್ಸು ಹೇಳ್ತಿದೆ. ಸಿಕ್ ಬೀಳೋವರೆಗೂ ಎಲ್ಲರೂ ಒಳ್ಳೆಯವರೇ ಸತ್ಯ. ನಮ್ಮ ಏರಿಯಾ ಜನ ಮಾತಾಡಿದ್ದನ್ನು ಕೇಳಿಸ್ಕೊಂಡಿರ್ಬೇಕಿತ್ತು. ಆಗ ನಿನ್ನ ಮನ್ಸಿಗೆ ಗೊತ್ತಾಗಿರೋದು ಅವನೆಂತ ನಂಬಿಕೆ ದ್ರೋಹಿ ಅಂತ. ಇಂಥವ್ರನ್ನೆಲ್ಲ ನಂಬಿದ್ದೆ ತಪ್ಪು. ನೀನು ಹೇಳಿದ್ದೆ ಸರಿ. ಆ ಶ್ರೀಮಂತರಿಗೂ ನಮಗೂ ಯಾವತ್ತಿಗೂ ಆಗಿ ಬರಲ್ಲ. ಅಷ್ಟು ದೊಡ್ಡ ಮನುಷ್ಯ ನಮ್ಮಂಥ ಫ್ರೆಂಡ್ಶಿಪ್ ಕೇಳ್ತಿದ್ದಾನೆ ಅಂದಾಗಲೇ ಅರ್ಥ ಮಾಡ್ಕೋಬೇಕಿತ್ತು. ಹುಲಿ ಬಂದು ಹಸು ಫ್ರೆಂಡ್ಶಿಪ್ ಯಾಕೆ ಮಾಡುತ್ತೆ ಹೇಳು ಸತ್ಯ? ಸರಿಯಾದ ಸಮಯ ನೋಡಿ ಕುತ್ತಿಗೆ ಸೀಳೋಕೆ. ಹೌದು ಸತ್ಯ, ಹೊಸ ವೇಷದಲ್ಲಿ ಬಂದಿರೋ ಹುಲಿ ಅವನೊಬ್ಬ ಮೋಸಗಾರ. ಹರಸಿ ಆರತಿ ಮಾಡಿ